ಹಾಯ್ ಹಲೋ ನಮಸ್ತೆ. ನನ್ನ ಹೆಸರು ಅಚ್ಚು ಪಕ್ಕಗೌಡ ಅಂತ ಹೇಳಿ. ಅರ್ಚನಾ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇನಪ್ಪ ಡ್ರೈ ಫ್ರೂಟ್ಸ್ನೆಲ್ಲ ಇಟ್ಕೊಂಡಿದ್ದಾರೆ, ಇವತ್ತು ಏನು ರೆಸಿಪಿ ಜೊತೆಗೆ ಬಂದಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಹೌದು. ಚಿಕ್ಕ ಮಕ್ಕಳಿಗೋಸ್ಕರ ಅಂದರೆ ಕಿಡ್ಸಿಗೋಸ್ಕರ ಒಂದು ಬ್ಯೂಟಿಫುಲ್ ಆದ ಡಿಶ್ ಜೊತೆಗೆ ನಿಮ್ಮ ಜೊತೆ ಬಂದಿದ್ದೀನಿ. ಇದೇನಪ್ಪ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಹಲ್ವಾ. ಡ್ರೈ ಫ್ರೂಟ್ ಹಲ್ವಾನ ನೀವು ಯಾವ ಥರ ಮಾಡಬೇಕು, ಅದರಿಂದ ಮಕ್ಕಳಿಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ವೆರಿ ಈಸಿಯಾಗಿ ಮಾಡ್ಬೋದು, ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಿಕಾಸ್ ಇದು ಪೇಷನ್ಸಿಂದ ಮಾಡಬೇಕಾಗತ್ತೆ ಅಲ್ವಾ. ಅದಕ್ಕೆ ಮಕ್ಕಳಿಗೋಸ್ಕರ ಅಂದರೆ ದೊಡ್ಡ ದೊಡ್ಡ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಕ್ಕೆ ಬರಲ್ಲ. ನೀವು ಬೇಕಾದರೆ ಅದನ್ನು 8 ಮಂತ್ 10 ಮಂತ್ ಬೇಬಿಯಿಂದನೂ ಕೂಡ ಕೊಡಬಹುದು. 8 ಮಂತ್ 10 ಮಂತ್ ಬೇಬಿಯಿಂದ ಟಿಲ್ ಎಲ್ಲರೂ ಕೂಡ ತೊಗೊಬೋದು, ಏಜ್ಡ್ ಪರ್ಸನ್ ಕೂಡ ತೊಗೊಬಹುದು. ನಿಮಗೆ ಗೊತ್ತು ಡ್ರೈ ಫ್ರೂಟ್ಸ್ ಬೆನಿಫಿಟ್ಸ್ ಎಷ್ಟು ಇರುತ್ತೆ ಅಲ್ವಾ. ನಾವು ಡ್ರೈ ಫ್ರೂಟ್ಸ್ನ ತಗೊಳೋದ್ರಿಂದ ನಮ್ಮ ದೇಹದಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ಗಳು ಹೋಗುತ್ತೆ, ಆ್ಯಂಡ್ ಇನ್ನೊಂದು ಗುಡ್ ಕೊಲೆಸ್ಟ್ರಾಲ್ ಆ್ಯಡ್ ಆಗುತ್ತೆ, ಜೊತೆಗೆ ಸ್ಕಿನ್ ಗ್ಲೋ ಕೂಡ ಆಗುತ್ತೆ, ಜೊತೆಗೆ ಬ್ರೈನ್ ಶಾರ್ಪ್ ಕೂಡ ಆಗುತ್ತೆ, ಜೊತೆಗೆ ನಿಮಗೇನಾದರೂ ಪಿಗ್ಮೆಂಟೇಷನ್ ಏನಾದರೂ ಇರ್ಬೋದು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸ್ಗಳು ಇತ್ತು ಅಂದರೆ ಈ ಡ್ರೈ ಫ್ರೂಟ್ಸಿಂದ ಭಾಳಷ್ಟು ನಿಮಗೆ ಬೆನಿಫಿಟ್ಸ್ಗಳೇ ಜಾಸ್ತಿ ಇರುತ್ತೆ. ನೋಡಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ಗಳನ್ನ ಬರೀ ವಿತೌಟ್ ಏನು ಆಯಿಲ್ ಆರ್ ಗೀ ಅಥವಾ ತುಪ್ಪ ಏನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ತೊಗೊಂಡಿರುವ ಪಿಸ್ತಾ ಇರ್ಬೋದು, ಬಾದಾಮಿ ಇರ್ಬೋದು, ಗೋಡಂಬಿನ ನೀಟಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಡ್ತೀನಿ, ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತೀನಿ. ಹಾಗೆಯೇ ಇದಕ್ಕೆ ಮಕ್ಕಳಿಗೆ ಯೂಸ್ ಆಗುವಂತಹ ಜಾಯಿಕಾಯಿ ಬಜ್ಜಿನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೀವು ದೊಡ್ಡವರಿಗೆ ಆದರೆ ಜಾಯಿಕಾಯಿ ಬಜ್ಜಿ ಬೇಡ ಅಂತ ಹೇಳಿದ್ರೆ ಅದರ ನೀವು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇರ್ಬೋದು, ಬೇರೆ ಏನಾದ್ರು ನಟ್ಸ್ ಅಥವಾ ಏನಾದರೂ ಕಾಳುಗಳಿರ್ಬೋದು ಅಥವಾ ಸೀಡ್ಸ್ ಇರ್ಬೋದು, ಅದನ್ನ ನೀವು ಆ್ಯಡ್ ಮಾಡ್ಬೋದು. ಓಕೆನಾ. ಇಲ್ಲಿ ನಾನು ಒಂದು 10 ಮೆಣಸಿನ್ಕಾಳು ಯೂಸ್ ಮಾಡಿದ್ದೀನಿ, ಜೀರಿಗೆ ಯೂಸ್ ಮಾಡಿದ್ದೀನಿ, ಹಾಗೆ ಜಾಯಿಕಾಯಿನ ಯೂಸ್ ಮಾಡಿದ್ದೀನಿ. ಇದನ್ನ ಕೂಡ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಡ್ರೈ ರೋಸ್ಟ್ ಮಾಡಿ ಜಸ್ಟ್ ಒಂದು ಕಪ್ಪಿಗೆ ಹಾಕ್ಕೊಂಡು ತೆಗೆದಿಟ್ಕೊತೀನಿ. ನಿಮಗೆ ಗೊತ್ತು ಜಾಯಿಕಾಯಿ ಮಕ್ಕಳಿಗೆ ಕೊಡೋದ್ರಿಂದ ಹೆವಿ ಶಾರ್ಪ್ ಆಗ್ತದೆ. ಇನ್ನೊಂದು ಸ್ವಲ್ಪ ಮಾತು ಬರ್ತಾ ಇಲ್ಲ, ಲೇಟಾಗಿ ಮಾತು ಬರುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರೆ ಅವಾಗವಾಗ ಜಾಯಿಕಾಯಿ ಕೊಡೋದು ತುಂಬ ಒಳ್ಳೆಯದು. ಕೆಲವೊಂದು ಮಕ್ಕಳು ಈಗ ಜಾಯಿಕಾಯಿನ ನೀವು ಮಿಣ್ಣೆ ಥರ ಮಾಡಿದ್ರೆ ತಿನ್ನೋದಿಲ್ಲ ಅಲ್ವಾ, ಅಥವಾ ಜಾಯಿಕಾಯಿನ ಹಾಲಲ್ಲಿ ಅರೆದ್ಬಿಟ್ಟು ನೀವು ಕುಡಿಸ್ತೀನಿ ಅಂದರೆ ಅದಕ್ಕೂ ಕಷ್ಟಪಡ್ತಾರಲ್ವ. ಈ ಥರ ಏನಾದ್ರು ಒಂದು ರೆಸಿಪಿ ಜೊತೆಗೆ ಆ್ಯಡ್ ಮಾಡಿ ಕೊಟ್ಟರೆ ನೀವು ಕೊಟ್ಟಿರೋ ಸಮಾಧಾನ ಇರುತ್ತೆ, ಅವರು ತಿಂದು ಅವರಿಗೂ ಕೂಡ ಜೀರ್ಣಶಕ್ತಿ ಇರ್ಬೋದು, ಬ್ರೈನ್ ಶಾರ್ಪ್ ಇರ್ಬೋದು, ಅಥವಾ ಮಾತು ಬೇಗ ಬೇಗ ಮಾತಾಡೋದಿರ್ಬೋದು, ಅದೆಲ್ಲ ಆಗುತ್ತೆ. ಓಕೆನಾ. ಇಲ್ಲೇನಂತ ಹೇಳಿದ್ರೆ ನಾನು ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ಗಳನ್ನ ಈ ಥರ ಡ್ರೈ ಫ್ರೂಟ್ ಚಾಪ್ಸ್ ಇದೆ ಅಲ್ವಾ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಈಸಿಯಾಗಿ ಡ್ರೈ ಫ್ರೂಟ್ನ ಕಟ್ ಮಾಡ್ಬೋದು, ಅಥವಾ ನಾವು ಯಾವ ಥರ ಶೇಪ್ಸಲ್ಲಿ ಬೇಕಾದ್ರೆ ಅದನ್ನ ತೊಗೊಬೋದು. ಇದನ್ನ ಯೂಸ್ ಮಾಡ್ಕೊಂಡು ನಾನು ಡ್ರೈ ಫ್ರೂಟ್ಸ್ನ ಚಾಪ್ಸ್ ಮಾಡ್ತಾಯಿದ್ದೀನಿ. ಈಸಿಯಾಗಿ, ಮತ್ತು ಇದು ಫುಲ್ಲು ತೆಳುವಾಗಿರುತ್ತೆ, ಬಾಯಿಗೂ ಸಿಗುತ್ತೆ, ಜೊತೆಗೆ ಅದು ಹೇಗಂತ ಹೇಳಿದ್ರೆ ಒಂಥರ ಡೆಲಿಷಿಯಸ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬೇಗ 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 ಮಾಡ್ಬೋದು. ಹಾಗೆ ಇದನ್ನ ರಿಮೂವ್ ಮಾಡ್ಕೊಬೋದು, ಬೇಕಾದರೆ ರಿಮೂವ್ ಮಾಡ್ಕೊಂಬಿಟ್ಟು ಒಂದ್ಸತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು. ನೋಡಿ ಇಷ್ಟೇನು ನಾನು ಏನು ಪಿಸ್ತಾ ಮತ್ತು ಗೋಡಂಬಿ ಮತ್ತು ಬಾದಾಮಿಂದ ಅಷ್ಟು ಪೌಡ್ರ್ ಆಯಿತು. ಇಲ್ಲೇನು ಮಾಡ್ತೀನಿ, ದ್ರಾಕ್ಷಿನ ಸಣ್ಣ ಸಣ್ಣದಾಗಿ ಕಟ್ ಕೂಡ ಮಾಡ್ಕೊಬೋದು. ಟೈಮಿಂಗ್ ಸೇವಿಂಗೋಸ್ಕರ ನಾನು ಒಂದು 2-3 ರೌಂಡ್ ಮಿಕ್ಸಿಗೆ ಹಾಕಿದೆ. ಇದು ಬಂದುಬಿಟ್ಟು ನಿಮಗೆ ಏನು ಹೇಳಿ ಡೇಟ್ಸ್ನ ಕೂಡ ಸ್ವಲ್ಪ ತುಪ್ಪದಲ್ಲಿ ನಾನು ಫ್ರೈ ಮಾಡಿದೆ, ಮತ್ತು ತುಪ್ಪ ಹಾಕಿಬಿಟ್ಟು ಇದಕ್ಕೆ ಏನು ಮಾಡ್ತೀನಿ, ದ್ರಾಕ್ಷಿನ ಕೂಡ ಹಾಕಿ ಫ್ರೈ ಮಾಡ್ತೀನಿ ಚೆನ್ನಾಗಿ. ಫ್ರೈ ಮಾಡಿದ್ದು ತುಂಬ ಫಾಸ್ಟ್ ಇಟ್ಟಿದ್ದೀನಿ ವಿಡಿಯೋನ, ಯಾಕಂತ ಹೇಳಿದ್ರೆ ತುಂಬ ಲೆಂತಿ ಆಗಿತ್ತು, ಇದೆಲ್ಲ ತುಂಬ ಪೇಷನ್ಸಿಂದ ಮಾಡಬೇಕಲ್ವಾ. ಹಾಗಾಗಿ ಅರೌಂಡ್ ಇದನ್ನು ಮಾಡೋಕ್ಕೆ ನನಗೆ 1 hour ಟೈಮ್ ತೊಗೊಂತು. ಆದರೂ ಕೂಡ ನಾನು ಇದನ್ನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಕೇಳಿ. ಗೊತ್ತಾಗುತ್ತೆ ನಿಮಗೆ. ಡ್ರೈ ಫ್ರೂಟ್ಸ್ ಒಂಚೂರು ಬ್ರೌನಿಗೆ ಬಂದ್ಕೊಳ್ಳೆ ಇದನ್ನು ಕೂಡ ತೆಗೆದ್ಬಿಟ್ಟು ಅಗೇನ್ ಮತ್ತೆ ಅದಕ್ಕೇ ಆಯಿಲ್ ಹಾಕ್ಕೊಂಡು ಏನು ಮಾಡಬೇಕಂತ ಹೇಳಿದ್ರೆ ಇದಕ್ಕೆ ನೀವು ಏನು ಚಾಪ್ಸ್ ಮಾಡ್ಕೊಂಡಿರುವ ಬಾದಾಮಿ,
ಗೋಡಂಬಿ ಮತ್ತು ಪಿಸ್ತಾನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು, ಸೊ ಇದಕ್ಕೆ ಯಾಕಂದರೆ ಇದು 3 ಐಟಮ್ಸ್ ಇರೋದ್ರಿಂದ ಇನ್ನೊಂಚೂರು ತುಪ್ಪ ಹಾಕ್ಬಿಟ್ಟು, ನನಗೆ ಕರೆಕ್ಟು 100 ಗ್ರಾಮ್ ತುಪ್ಪನ ತೊಗೊಂಡಿದ್ದೆ. ಸೊ ಅದಷ್ಟು ನನಗೆ ಕರೆಕ್ಟ್ ಆಯಿತು. ಇಷ್ಟನ್ನ ತೊಗೊಂಡು ಸೊ ನೀಟಾಗಿ ಅಗೇನ್ ಇದನ್ನ ಕೂಡ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಾದ್ರ ಮೇಲೆ ಅಗೇನ್ ನಾವಿಲ್ಲಿ ಏನು ಮಾಡ್ಕೊಂಡ್ವಿ ಇಲ್ಲಿ ಅವಾಗ ಇನ್ನೊಂದು ಪೌಡ್ರ್ ಮಾಡ್ಕೊಂಡಿದ್ವಿ ಅಲ್ವಾ, ಜಾಯಿಕಾಯಿ ಮತ್ತು ಜೀರಿಗೆ ಹಾಗೆಯೇ ಮೆಣಸಿನ್ಕಾಳು, ಆ ಪೌಡರ್ನ ಕೂಡ ಹಾಕಿ ಇದಕ್ಕೇನು ತುಪ್ಪ ಹಾಕಿಲ್ಲ, ಆದರೆ ಆಲ್ರೆಡಿ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಇತ್ತಲ್ವ, ಅದರಲ್ಲೇ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಂಡು ಇದನ್ನ ಕೂಡ ಒಂದು ಬೌಲಿಗೆ ಡಂಪ್ ಮಾಡಿಕೊಂಡೆ. ಓಕೆನಾ. ಸೊ ಈಗೇನು ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೇ ಆಗಿ ನಾನೇನು ವಾಶ್ ಮಾಡೋದಿಲ್ಲ, ಯಾಕಂದರೆ ಇದೆಲ್ಲ ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಎಲ್ಲ ಯೂಸ್ ಮಾಡಿದಲ್ವ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಡೇಟ್ಸ್ನ ನೀಟಾಗಿ ಅದರಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತೀನಿ. ಸೊ ಯಾಕಂತ ಹೇಳಿದ್ರೆ ನೀವು ಯಾವುದೇ ರೀತಿಯಾದ ಸ್ವೀಟ್ನ ತಗೊಂಡು ಮಾಡ್ತಿದ್ದೀನಿ ಅಂದರೂ ಕೂಡ ಸ್ವೀಟಿಗೆ ತಕ್ಕಂತೆ ಸಾಲ್ಟ್ ಕೂಡ ನೀವು ಹಾಕಬೇಕಾಗುತ್ತೆ. ಆವಾಗ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲ ಸಪ್ಪೆ ಫೀಲ್ ಆಗುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಯಾಕಂತ ಹೇಳಿದ್ರೆ ಕೆಲವರು ಬೆಲ್ಲನ ಇಷ್ಟಪಡಲ್ಲ, ಇಲ್ಲ ಸ್ವಲ್ಪ ಸಪ್ಪೆನೇ ತಿಂತೀನಿ ಅಂದರೆ ಓಕೆ. ಸೊ ಬೆಲ್ಲ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು. ನಾವು ಖಾರ ಎಷ್ಟು ಕೊಡ್ತೀವೋ ಅಷ್ಟು ಆಪೋಸಿಟಾಗಿ ಸ್ವೀಟ್ನ ಕೂಡ ಕೊಡಬೇಕಾಗತ್ತೆ. ಓನ್ಲಿ ಸ್ವೀಟ್ನೇ ಕೊಡಬಾರ್ದು, ಓನ್ಲಿ ಖಾರನೇ ಕೊಡಬಾರ್ದು, ಹಾಗೆ ಬರೀ ತುಪ್ಪನೇ ಕೊಡಬಾರ್ದು, ಎಲ್ಲ ಕೂಡ ಸಮ ಪ್ರಮಾಣದಲ್ಲಿ ಕೊಡಬೇಕು. ಸೊ ಇದಿಷ್ಟು ನೋಡಿ ಡ್ರೈ ಆಯಿತು. ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಡೇಟ್ಸ್ನ ಕರಗಿಸ್ಕೊಂಡೆ. ಅದಕ್ಕೆ ಈಗ ಏನು ಮಾಡಿದೆ ಅಂತ ಹೇಳಿದ್ರೆ ಫ್ರೈ ಮಾಡ್ಕೊಂಡಿರುವ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಒಂದೊಂದಾಗಿ ಹಾಕಿ ಸ್ವಲ್ಪ ಅದನ್ನು ನೀಟಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ತಾ ಬಂದೆ. ಇದು ಹೇಗೆ ನಿಮಗೆ ಗೊತ್ತಾಗುತ್ತೆ ಹಲ್ವಾ ಆಗುತ್ತೆ ಅಂದರೆ, ಸೊ ನಾರ್ಮಲಾಗಿ ಬೇರೆ ಹಲ್ವಾ ಥರ ಕೈಗೆ ಹಿಡಿಯಲ್ಲ ಅಂತ ನಾನು ಹೇಳಲ್ಲ, ಇದು ಹಿಡಿಯುತ್ತೆ. ಯಾಕಂದರೆ ಡ್ರೈ ಫ್ರೂಟ್ಸ್ ಅಲ್ವಾ, ಸೊ ಹಾಗಾಗಿ ಹಿಡಿಯುತ್ತೆ. ಯಾಕಂದರೆ ನಾವು ಬೆಲ್ಲ ಕೂಡ ಪಾಕ ಬರೆಸಿ ಮಾಡಿರಲ್ಲ. ನಿಮ್ಗೆ ಇದರಲ್ಲೇ ಉಂಡೆ ಬೇಕಾದರೆ ಆರಾಮಾಗಿ ಮಾಡ್ಬೋದು. ಯಾಕಂದರೆ ಫಸ್ಟ್ ನೀವು ಬೆಲ್ಲ ಹಾಕಿ ಪಾಕ ಬರೆಸ್ಕೊಂಡು ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸು ಹಾಕ್ಬೋದು. ನನಗೆ ಪಾಕ ಬೇಡ ಆಗಿದ್ದರಿಂದ ಫಸ್ಟ್ ನಾನು ಡೇಟ್ಸ್ನ ಹಾಕಿದೆ. ನೋಡಿ ಈ ಥರ ನೀಟಾಗಿ ತಳ ಬಿಡ್ತಾ ಇದೆ, ಇದು ನಿಮಗೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ನೀವೇನು ಮಾಡ್ತೀರಾ, ಸ್ವಲ್ಪ ನೀರು ಇಟ್ಕೊಂಡು ನೋಡ್ತೀರಾ, ಗೊತ್ತಾಗುತ್ತೆ ನಿಮಗೆ. ಅದನ್ನು ಏನು ಮಾಡ್ತೀರಾ, ಒಂದು ಪ್ಲೇಟ್ಗೆ ಚೆನ್ನಾಗಿ ತುಪ್ಪನ ಸವರಿಟ್ಕೊತೀರಾ ಅಲ್ವಾ, ಅದಕ್ಕೆ ಇದೆ ಏನು ರೆಡಿಯಾಗಿರುವಂತಹ ಹಲ್ವಾನ ಹಾಕ್ಬಿಟ್ಟು ನೀಟಾಗಿ ತಟ್ಟೆಯಲ್ಲಿ ಕಂಪ್ಲೀಟ್ ಆಗೋ ಥರ ಮಾಡಿ, ಅದಕ್ಕೆ ಅದರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಟರೆ ಅಂತ ಹೇಳಿಲ್ಲ, ಅಥವಾ ಹಾಗೆ ಆರಕ್ಕೆ ಬಿಟ್ಟು ಅಂತ ಹೇಳಿದ್ರೆ ವೆರಿ ಟೇಸ್ಟಿಯಾದ ಒಂದು ಡ್ರೈ ಫ್ರೂಟ್ಸ್ ಹಲ್ವಾ ರೆಡಿ ಆಗುತ್ತೆ. ಸೊ ಇದು ಮಕ್ಕಳಿಗೆ ಏಜ್ ಆಗಿರೋರಿಗೆ ಹಾಗೆ ಏನು ಹೊಸದಾಗಿ ಇವಾಗ ಹೊಸದಾಗಿ ಏನು ಅಡುಗೆ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ, ಅವರಿಗೂ ಕೂಡ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಹೊರಗಡೆ ಇರೋರು, ಸಿಟಿಯಲ್ಲಿರೋರಿಗೆ ಮಕ್ಕಳಿಗೆ ಏನಾದರೂ ಹೊರಗಡೆಯಿಂದ ತಂದು ಕೊಡಬೇಕಲ್ವಾ ಅಂತ ಫೀಲ್ ಮಾಡ್ಕೊಳೋದು ಬೇಡ. ಸೊ ಡೈಲಿ ಈವ್ನಿಂಗ್ ಇದನ್ನೇ ಬೇಕಾದ್ರೆ ನೀವು ಉಂಡೆನೂ ಕಟ್ಟಬಹುದು, ಅಥವಾ ಈ ಥರ ಹಲ್ವಾ ಥರ ಮಾಡಬಹುದು, ಅಥವಾ ಇದನ್ನೇ ಪೌಡರ್ ಮಾಡಿ ಕೂಡ ಮಕ್ಕಳಿಗೆ ಕೊಡಬಹುದು. 3-4 ಥರ ಮಾಡಬಹುದು ಇದರಲ್ಲಿ. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಇದು ಮತ್ತು ವೆರಿ ಟೇಸ್ಟಿಯಾಗಿತ್ತು. ಸೊ ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನನ್ನ ಮಗ ನೋಡಿ ಎಷ್ಟು ತುಂಬ ಖುಷಿಯಾಗಿ ಹೇಳ್ತಾ ಇದ್ದಾನೆ.